ಸಿಎಂ ಭೇಟಿಗೆ ಬಂದಂತ ನಟಿ ಪ್ರೇಮಗೆ ತಡೆ. ಹಿರಿಯ ನಟಿ ಪ್ರೇಮಾ ಅವರಿಗೆ ತಡೆ ಹಾಕಲಾಗಿದೆ. ಸಿಎಂ ಮನೆ ಒಳಗಡೆ ಬಿಡದ ಸಿಬ್ಬಂದಿ ಗೃಹ ಕಚೇರಿ ಬಳಿ ಬರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಗೃಹ ಕಚೇರಿಗೆ ಬನ್ನಿ ಅಂತ ಹೇಳಿದ್ದಾರೆ. ಮನೆಗೆ ಬಿಟ್ಕೊಂಡಿಲ್ಲ. ಕಾದು ಕಾದು ವಾಪಸ್ ಆಗಿರುವಂತದ್ದು ನಟಿ ಪ್ರೇಮಾ. ಪಾಪ ಯಾವ ಕಾರಣಕ್ಕೆ ಬಂದಿದ್ರೇನು, ಆದ್ರೆ ಹಿರಿಯ ನಟಿಗೆ ಕೊಡುವಂತ ಗೌರವನ ಇದು ಅನ್ನುವಂತ ಪ್ರಶ್ನೆಗಳು ಬರ್ತವೆ. ಅಲ್ಲಿ ಸಿಎಂ ಮನೆಯ ಒಳಗಡೆ ಬಿಟ್ಟಿಲ್ಲ. ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದು ಈ ರೀತಿಯಾಗಿ ಸೂಚನೆ ಬಂದಿದೆಯಾ ಅಥವಾ ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೆ ಈ ರೀತಿಯಾಗಿ ಅಲ್ಲಿನ ಸಿಬ್ಬಂದಿನೇ ವಾಪಸ್ ಕಳಿಸಿದ್ರ ಗೊತ್ತಿಲ್ಲ. ನೋಡಿ, ರಾಜಕಾರಣಿಗಳಾಗಿದ್ರೆ ತೆಗೆದು ಬಿಟ್ಬಿಟ್ಬಿಡೋರು ಒಳಗಡೆ ಹೋಗ್ರಪ್ಪ ಅಂತ. ಹಿರಿಯ ನಟಿ ಪ್ರೇಮಾ ಅವರು ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿ ತಮ್ಮದೇ ಆದಂತ ಹೆಸರನ್ನ ಮಾಡಿದ್ದಾರೆ. ಮಾತೆತ್ತಿದ್ರೆ ಹೇಳ್ತಾರೆ ಡಿ.ಕೆ. ಶಿವಕುಮಾರ್, ನನ್ನ ಸ್ಕ್ರಾಚ್ ಇಂದ ಶುರು ಮಾಡಿದ್ದು ನಾನು ಚಿತ್ರರಂಗದಿಂದ ಅಂತ. ನೋಡಿ, ನಿಮ್ಮ ಮನೆಗೆ ಚಿತ್ರರಂಗದವರು ಬಂದು ನಿಮ್ಮ ಮನೆ ಗೇಟ್ ಮುಂದೆ ಕಾತ್ಕೊಂಡು ವಾಪಸ್ ಹೋಗಿದ್ದಾರೆ. ಬಿಡಿ, ಜನಸಾಮಾನ್ಯರ ಬಗ್ಗೆ ಹೇಳಂಗೇ ಇಲ್ಲ. ನೋಡ್ತಾ ಇದೀವಲ್ಲ, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಯಾವಾಗ ಅನ್ನುವಂತ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ನಾ ಬೆಳಗಿಂದ ಹೇಳ್ತಾ ಇದ್ದೆ ಸಿಎಂ ಸ್ಥಾನದ ಬದಲಾವಣೆ ಈಸಿ ಆಗೋಯ್ತು, ಆದ್ರೆ ಸಚಿವ ಸಂಪುಟ ವಿಸ್ತರಣೆ ಮಾತ್ರ ಇನ್ನೂ ಕೂಡ ಬಗೆಹರಿಯದ ಗೊಂದಲ. ಮತ್ತೊಂದ್ ಕಡೆ ಯಾರನ್ನು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಲಾಭಿಗಳು, ಒತ್ತಡ ಎಲ್ಲವೂ ಕೂಡ ಇದೆ. 15ನೇ ತಾರೀಕು ಒಳಗಡೆ ಆಗುವಂತ ಚಾನ್ಸಸ್ ಎಷ್ಟು ಮಟ್ಟಿಗಿದೆ? ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ 1 ತಿಂಗಳು ಮುಂದೂಡಿಕೆನಾ ಅಥವಾ ಆಷಾಢ ಮಾಸದಲ್ಲಾದ್ರೂ ಆಗ್ಬೋದಾ? ಆಷಾಢಕ್ಕೂ ಇದಕ್ಕೂ ಏನ್ ಸಂಬಂಧ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಸಚಿವ ಸಂಪುಟದ ಸದಸ್ಯರುಗಳು ಹೇಳ್ತಾ ಇರ್ತಕ್ಕಂಥದ್ದು. ಕೆಲವೇ ಕ್ಷಣಗಳ ಹಿಂದಷ್ಟೇ ಮಾಧ್ಯಮಗಳ ಜೊತೆ ಮಾತಾಡಿದಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು, ಆಷಾಢಕ್ಕೂ ಸಂಪುಟ ವಿಸ್ತರಣೆಗೂ ಏನ್ ಸಂಬಂಧ? ಬ್ರಾಹ್ಮಣರು ಆಷಾಢದಲ್ಲಿ ಮದುವೆ ಮಾಡೋದಿಲ್ವಾ? ತಮಿಳುನಾಡಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇಲ್ವಾ? ಆಷಾಢಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇನ್ನು 2-3 ದಿನದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನವದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಆ ಬಳಿಕ ಒಂದು ನಿರ್ಧಾರಕ್ಕೆ ಬಂದು ಅಂದ್ರೆ ಹೈಕಮಾಂಡ್ ಅನುಮತಿಯನ್ನ ಪಡೆದು ಸಂಪುಟ ವಿಸ್ತರಣೆ ಮಾಡುವಂತ ಒಂದು ಸಾಧ್ಯತೆಗಳಿದಾವೆ ಅನ್ನುವಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಆಗಸ್ಟ್ 6ರಿಂದ ಮಳೆಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಅಧಿವೇಶನ ಸಂದರ್ಭದಲ್ಲಿ ಎಲ್ಲಾ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಸಚಿವರು ಉತ್ತರವನ್ನ ಕೊಡಬೇಕಾಗುತ್ತೆ. ಆದ್ರೆ 20ಕ್ಕೂ ಹೆಚ್ಚು ಖಾತೆಗಳು ಮುಖ್ಯಮಂತ್ರಿಗಳ ಬಳಿಯೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಒತ್ತಡ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಏನು ಸಂಪುಟ ವಿಸ್ತರಣೆ ಅನಿವಾರ್ಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೇನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನವದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದಂತ ಬಳಿಕ ಸಂಪುಟ ವಿಸ್ತರಣೆ ಆಗುವಂತ ಒಂದು ಸಾಧ್ಯತೆಗಳಿದಾವೆ. ಆಷಾಢ ಮಾಸದಲ್ಲೇ ಸಂಪುಟ ವಿಸ್ತರಣೆ ಆಗುವಂತದ್ದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಏನು ಇನ್ನು ಉಳಿದಿರ್ತಕ್ಕಂಥದ್ದು ಕೇವಲ 2 ವರ್ಷ. 2 ವರ್ಷದ ಅವಧಿಯಲ್ಲಿ ಈ ರೀತಿಯಾಗಿ ಪ್ರತಿ ದಿನವೂ ಕೂಡ ಕೌಂಟ್ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಒಂದೊಂದು ದಿನವೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪುಟ ವಿಸ್ತರಣೆ ದಿನೇ ದಿನೇ ಮುಂದಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ಎಲ್ಲ ಒಂದ್ ಕಡೆಗೆ ಸಚಿವಾಕಾಂಕ್ಷಿಗಳಿಗೆ ಮತ್ತೆ ಹಿರಿಯ ಸಚಿವರಿಗೂ ಕೂಡ ಒಂದು ರೀತಿ ಅಸಮಾಧಾನ. ಹೀಗಾಗಿ ಆ ಸಂಪುಟ ವಿಸ್ತರಣೆ ಮಾಡಲೇಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಒಂದು ಸಾಧ್ಯತೆಗಳಿದ್ದಾವೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಿವಾಸ, ಖಾಸಗಿ ನಿವಾಸ ಸದಾಶಿವನಗರ ನಿವಾಸ ಆಗಿರ್ಬೋದು, ಇತ್ತ ಗೃಹ ಕಚೇರಿ ಕೃಷ್ಣ ಅದಲ್ಲೂ ಕೂಡ ಆಕಾಂಕ್ಷಿತ ಶಾಸಕರುಗಳು ಡಿ.ಕೆ. ಶಿವಕುಮಾರ್ ಅವರ ಮೊರೆ ಹೋಗ್ತಾ ಇದ್ದಾರೆ. ಅದರಂತೆ ಇವತ್ತು ಮಾಗಡಿ ಬಾಲಕೃಷ್ಣ, ಮತ್ತೊಂದು ಕಡೆಯಾಗಿ ಪ್ರಿಯಾಪಟ್ನ ವೆಂಕಟೇಶ್ ಸೇರಿದಂತೆ ಹಲವು ಶಾಸಕರುಗಳು ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾದ್ರು. ಅತ್ತ ಮತ್ತೊಂದು ಪವರ್ ಸೆಂಟರ್ ಆಗಿರ್ತಕ್ಕಂಥ ಕರ್ನಾಟಕದವರೇ ಆಗಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೂ ಕೂಡ ಆಕಾಂಕ್ಷಿಗಳು ದುಂಬಾಲು ಬಿದ್ದಿರ್ತಕ್ಕಂಥದ್ದು. ನಿನ್ನೆಯಿಂದಲೂ ಕೂಡ ಸಚಿವಾಕಾಂಕ್ಷಿಗಳ ದಂಡೆ ಅಲ್ಲಿಗೆ ಹೋಗ್ತಾ ಇದೆ. ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವು ಶಾಸಕರುಗಳು ಭೇಟಿ ಕೊಟ್ಟಿದ್ರು. ಇವತ್ತು ಕೂಡ ಅಶೋಕ್ ಪಟ್ಟಣ್ ಸೇರಿದಂತೆ ಹಲವು ಶಾಸಕರುಗಳು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಸಂಪುಟದಲ್ಲಿ ಒಮ್ಮೆ ಅವಕಾಶವನ್ನ ಮಾಡಿಕೊಡಿ ಎನ್ನುವಂತ ನಿಟ್ಟಿನಲ್ಲಿ ದುಂಬಾಲು ಬಿದ್ದಿರ್ತಕ್ಕಂಥ ಸನ್ನಿವೇಶ. 20 ಸ್ಥಾನ ಪ್ರಾದೇಶಿಕವಾರು, ಜಾತಿವಾರು, ಜಿಲ್ಲಾವಾರು ಇದೆಲ್ಲಾ ರೀತಿಯಲ್ಲೂ ಕೂಡ ಆದ್ಯತೆಯನ್ನ ಕೊಡಬೇಕಾಗಿದೆ. ಈ ಬಾರಿ ಸಂಪೂರ್ಣವಾಗಿ 20 ಸ್ಥಾನವನ್ನು ಕೂಡ ಫಿಲ್ ಮಾಡಲಾಗುತ್ತಾ ಅಥವಾ ಮತ್ತೊಮ್ಮೆ ಒಂದು 15 ಸ್ಥಾನವನ್ನ ಫಿಲ್ ಮಾಡಿ 5 ಖಾಲಿ ಬಿಟ್ಟು ಯಾವಾಗ್ಲೂ ಕೂಡ ಅವರಿಗೆ ಒಂಥರ ಜಿಲೇಬಿ ಆಸೆ ರೀತಿಯಲ್ಲಿ ತೋರಿಸ್ಬಿಟ್ಟು ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಆಸೆ ನಿರೀಕ್ಷೆಗಳನ್ನ ಹಾಗೆ ಇಟ್ಟಿರ್ತಾರ? ಖಂಡಿತ ಈ ಬಾರಿ 20 ಸ್ಥಾನಗಳೇನೇ ಇದ್ದಾವೆ, ಖಾಲಿ ಉಳಿದಿರ್ತಕ್ಕಂಥ 20 ಸ್ಥಾನಗಳಿಗೂ ಕೂಡ ಸಚಿವರನ್ನ ನಿಯೋಜನೆ ಮಾಡುವಂತ ಒಂದು ಸಾಧ್ಯತೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ಇನ್ನು ಉಳಿದಿರ್ತಕ್ಕಂಥದ್ದು ಕೇವಲ 2 ವರ್ಷ. ಹೀಗಾಗಿ
ಇಂಥ ಸಂದರ್ಭದಲ್ಲಿ ಖಾತೆಗಳನ್ನ ಉಳಿಸ್ಕೊಂಡಷ್ಟು ಕೂಡ ಅಸಮಾಧಾನ ಭುಗಿಲೇಳುತ್ತೆ. ಯಾಕಂತ ಹೇಳಿದ್ರೆ ಸಚಿವಾಕಾಂಕ್ಷಿಗಳ ದಂಡು ಅಂದ್ರೆ ಸುಮಾರು 50ಕ್ಕೂ ಹೆಚ್ಚು ಸಚಿವಾಕಾಂಕ್ಷಿಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಮುಖ್ಯಮಂತ್ರಿ ಮತ್ತೆ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ 20 ಸ್ಥಾನಗಳನ್ನ ಭರ್ತಿ ಮಾಡುವಂತ ಒಂದು ಸಾಧ್ಯತೆಗಳಿದ್ದಾವೆ ಎನ್ನುವಂಥದ್ದು ಇದೀಗ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಿಂದ ಕೇಳಿ ಬರ್ತಾ ಇರ್ತಕ್ಕಂಥ ಒಂದು ಮಾಹಿತಿ. ಪೃಥ್ವಿರಾಜ್, ಓಕೆ, ಈಗ ಅಂದ್ರೆ 15ನೇ ತಾರೀಕಿನ ಒಳಗಡೆ ಆದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗುವಂತ ಚಾನ್ಸಸ್ ಅಂತ ಹೇಳಲಾಗ್ತಾ ಇತ್ತು. ರಾಜ್ಯಪಾಲರ ಬಳಿ ಏನಾದ್ರೂ ಸಮಯಾವಕಾಶವನ್ನ ಕೇಳಲಾಗಿದೆಯಾ? ಆ ಒಂದು ನಿಟ್ಟಿನಲ್ಲಿ ಏನಾದ್ರೂ ಪತ್ರಗಳನ್ನ ಬರೆಯಲಾಗಿದೆಯಾ ಅಥವಾ ಫೋನ್ ಕಾಲ್ ಏನಾದ್ರೂ ಹೋಗಿದೆಯಾ? ಹೈಕಮಾಂಡ್ ನಾಯಕರ ಭೇಟಿಗೂ ಮುನ್ನ, ಹೈಕಮಾಂಡ್ ಅನುಮತಿಗೂ ಮುನ್ನ ರಾಜ್ಯಪಾಲರನ್ನ ಭೇಟಿ ಮಾಡೋದು ಬಹುತೇಕ ಅನುಮಾನ. ಹೈಕಮಾಂಡ್ ಒಂದ್ ವೇಳೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇ ಆಗಿದ್ದಲ್ಲಿ ಇಮಿಡಿಯೇಟ್ ರಾಜ್ಯಪಾಲರ ಅನುಮತಿಯನ್ನ ಪಡ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಂದಾಗ್ತಾರೆ. ರಾಜ್ಯಪಾಲರ ಅನುಮತಿ ಪಡೆಯೋದು ಏನು ಕಷ್ಟ ಸಾಧ್ಯವೇನಲ್ಲ. ಯಾಕಂತ ಹೇಳಿದ್ರೆ ರಾಜ್ಯಪಾಲರು ಅವೈಲೇಬಲ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಹೈಕಮಾಂಡ್ ಅನುಮತಿ ಕೊಟ್ಟಂತ ಕೂಡಲೇ 1-2 ದಿನದಲ್ಲಿ ಸಂಪುಟ ವಿಸ್ತರಣೆಯನ್ನ ಮಾಡೋದಕ್ಕೆ ಇದೀಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇರ್ತಕ್ಕಂಥದ್ದು ಏನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರದ್ದು ಒಂದು ಪಟ್ಟಿ, ಡಿ ಕೆ ಶಿವಕುಮಾರ್ದು ಒಂದು ಪಟ್ಟಿ, ಇತ್ತ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅತ್ತ ಹೈಕಮಾಂಡ್ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಸೇರಿದಂತೆ ಹೈಕಮಾಂಡ್ ಒಂದು ಪಟ್ಟಿಯನ್ನು ಇಡ್ತಕ್ಕಂಥದ್ದು. ಸೊ ಹೀಗಾಗಿ 4 ಪಟ್ಟಿಗಳ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನು ನಡೆದು ಅಳದು ತೂಗಿ ಒಂದು ಅಂತಿಮವಾಗಿ ಪಟ್ಟಿಯನ್ನು ರೆಡಿ ಮಾಡಿ 20 ಮಂದಿ ಸಚಿವರನ್ನ ಆಯ್ಕೆ ಮಾಡಬೇಕಾಗುತ್ತೆ. ಹೀಗಾಗಿ ಹೈಕಮಾಂಡ್ ಲೆವೆಲ್ ಅಲ್ಲಿ ಸುಮಾರು 1-2 ಸುತ್ತಿನ ಮಾತುಕತೆಗಳು ಕೂಡ ಆಗ್ತವೆ, ಚರ್ಚೆಗೂ ಕೂಡ ನಡೀತವೆ. ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಒಂದು ಚರ್ಚೆ ನಡೆದು ಯಾರ್ಯಾರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂತ ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಹೊಸ ಶಾಸಕರು ಕೂಡ ಬೇಡಿಕೆಯನ್ನು ಮುಂದಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೊಸೊಬ್ಬರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಕೂಡ ಬಿಲೋ 50 ವರ್ಷದ ಒಳಗಿರ್ತಕ್ಕಂಥ ಯುವ ಶಾಸಕರುಗಳಿಗೆ, ಹೊಸ ಯುವ ಶಾಸಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಎನ್ನುವಂತ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಹೊಸ ಶಾಸಕರು ಕೂಡ ಹೆಚ್ಚಿನ ಒಂದು ಲಾಭಿಗೂ ಕೂಡ ಮುಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಿರಿಯ ಶಾಸಕರು ಪ್ರಾದೇಶಿಕ ಸಮತೋಲನ, ಮತ್ತೊಂದು ಕಡೆಯಾಗಿ ಜಾತಿ, ಈ ಎಲ್ಲಾ ಮಾನದಂಡಗಳ ಆಧಾರದ ಮೇಲೆ 20 ಸಚಿವರನ್ನ ಆಯ್ಕೆ ಮಾಡಬೇಕಾಗುತ್ತೆ. ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೆದಂತ ಬಳಿಕವೇ ರಾಜ್ಯಪಾಲರ ಅನುಮತಿಯನ್ನ ಪಡ್ಕೊಳ್ಬೇಕಾಗುತ್ತೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ತಿಮ್ಮೇಗೌಡ ನಿಮ್ಮೆಲ್ಲ ಮಾಹಿತಿಗಾಗಿ.